ನಿಮ್ಮ ಡೈರೆಕ್ಟರ್ ಬಂದು ನಿಮ್ಗೆ ಈ ಥರ ಕಥೆ ಇದೆ, ನಿಮ್ಮ ಪಾತ್ರ ಹೀಗಿರುತ್ತೆ, ರಾಕ್ಷಸನ ರೂಪ ತಾಳಬೇಕಾಗುತ್ತೆ ಅಂತೆಲ್ಲ ಅಂದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ನೀವು ಅದಕ್ಕೆ ಮಾಡ್ಕೊಂಡಂಥ ಪ್ರಿಪ್ರೇಷನ್ ಹೇಗಿತ್ತು ಅಂತ ಹೇಳಿ. ಯಾಕಂದರೆ ನಾವು ಕಂಡಂತೆ ನೀವು ತುಂಬ ಸಾಫ್ಟ್ ಆಗಿರ್ತೀರ, ಜಾಸ್ತಿಯಾಗಿ ನಮಗೆ ಲವರ್ ಬಾಯ್ ಥರನೋ ಅಥವಾ ಇನ್ನೊಂದು ಯಾವ ಥರ ಕಾಣಿಸುತ್ತೆ. ಬಟ್ ಈ ಸೈಕ್ ಥರ ಲುಕ್ ಅಂತಂದು ಬಂದಾಗ ನೀವು ಕೂಡ ಮೈಂಡಲ್ಲೆಲ್ಲ ಚೇಂಜ್ ಮಾಡಿಕೊಂಡು ನಾನು ಹಿಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತೆಲ್ಲ ರೆಡಿಯಾಗಿದ್ದು. ಹೇಗೆ ರೆಡಿ ಆದ್ರಿ ಅಂತ ಹೇಳಿ? ಇಲ್ಲ, ಫಸ್ಟ್ ಆಫ್ ಆಲ್ ಸ್ಕ್ರಿಪ್ಟ್ ಕೇಳಿದಾಗ ತುಂಬ ಖುಷಿ ಆಯಿತು ನನಗೆ. ಬಿಕಾಸ್ ಒಂದು ಹೊಸ ಪ್ರಯತ್ನ ಮಾಡೋದಕ್ಕೆ, ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ, ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಅನ್ನೋದು. ಆ್ಯಂಡ್ ಪ್ರಿಪ್ರೇಷನ್ಸ್ ಅಂತ ಮಾಡ್ಕೊಂಡಿದ್ದ ಫಿಸಿಕಲ್ ಮಾಡ್ಕೊಂಡಿದ್ವಿ. ಲೈಕ್ ಒಂಚೂರು ಬಾಡಿ ಬಿಲ್ಡ್ ಮಾಡಬೇಕಾಗಿತ್ತು. ಆ್ಯಂಡ್ ಹೇರ್ ಸ್ಟೈಲಿಂಗ್ ಅಂದರೆ ಸ್ಮೂತ್ನಿಂಗ್ ಮಾಡಿಕೊಂಡು ಫ್ರಂಟ್ ಫಾಲ್ ಹೇರ್ಸ್ ಮಾಡ್ಕೋಬೇಕಾಯಿತು. ಪರ್ಫಾರ್ಮೆನ್ಸ್ ವೈಸ್ ಆಲ್ರೆಡಿ ಆ ಕಿಚ್ಚಿತ್ತಲ್ಲ ನನ್ನಲ್ಲಿ, ಯಾರಾದರೂ ಒಂದು ಒಳ್ಳೆ ಕ್ಯಾರೆಕ್ಟರ್ಸ್ ಕೊಡ್ರೆ ಅನ್ನೋದು. ಸೊ ಆ ಹಸಿವು, ಆ ಆ್ಯಂಗರ್ ಆಲ್ರೆಡಿ ಕಾಯ್ತಾ ಇತ್ತು. ಸೊ ಪ್ಲೇಟ್ ಮೇಲೆ ಸರ್ವ್ ಆಗಿತ್ತಲ್ಲ, ತಿನ್ನೋದೊಂದು ಬಾಕಿ ಇತ್ತು ಅಷ್ಟೇ. ನೀವೊಂದು ಮಾತು ಹೇಳ್ತೀರಾ, ರಾಧೆಯ ಸಿನಿಮಾದ ನಿಜವಾದ ಹೀರೋ ಅಂತ ಬಂದಾಗ ಡೈರೆಕ್ಟ್ರಿಗೆ ಒಂದು ಮಾತನ್ನು ಹೇಳ್ತೀರಾ, ಡೈರೆಕ್ಟ್ರು ನಿಜವಾದ ಹೀರೋ ಅಂತ ಹೇಳ್ತೀರಾ ಸರ್. ಅವ್ರ ವರ್ಕ್ ನಿಮಗೆ ಯಾಕೆ ಇಷ್ಟ ಆಯಿತು, ಅವ್ರ ಬಗ್ಗೆ ಹೇಳೋದಾದರೆ ಸರ್? ಅಲ್ಲ, ಡೈರೆಕ್ಟರ್ಸ್ ವರ್ಕ್ ನೀವು ಸಿನಿಮಾ ನೋಡಿದ್ರೇ ಅದು ಗೊತ್ತಾಗಕ್ಕೆ ಸಾಧ್ಯ. ಅದು ಯಾವುದೇ ಸಿನಿಮಾ ಒಂದು ಸೆಲೆಬ್ರಿಟಿ ಅಥವಾ ಸ್ಟಾರ್ ಆರ್ಟಿಸ್ಟ್ ಯಾವುದೇ ಒಂದು ಕ್ರೇಜ್ ಮೇಲೆ ಒಂದು ಹಾರ್ಡ್ ಹಿಟ್ ಆಗಿರ್ಬೋದು, ನಾನಾ ಕಾರಣಗಳು ಇರುತ್ತೆ ಸಿನಿಮಾ ಓಪನಿಂಗ್ ತೊಗೊಳೋದಕ್ಕೆ. ಬಟ್ ಒಬ್ಬ ಡೈರೆಕ್ಟ್ರ್ ಕೆಲಸ ಗೊತ್ತಾಗೋದು ನಿಮಗೆ ಸಿನಿಮಾ ರಿಲೀಸ್ ಆದಮೇಲೆ. ನಿಮಗೆ ಥಿಯೇಟ್ರಿಗೆ ಜನನ ಕರ್ಕೊಂಬರೋದು ಮಾತ್ರ ಬೇರೆ ಬೇರೆ ಕಾರಣಗಳು, ಗಿಮಿಕ್ಸ್ಗಳು, ಪಬ್ಲಿಸಿಟಿ, ಬೇರೆ ಥರದ ಆಕರ್ಷಣೆಗಳು ಬೇಕಾಗುತ್ತೆ. ಒನ್ಸ್ ಸಿನಿಮಾ ರಿಲೀಸ್ ಆದಮೇಲೆ ಒಬ್ಬ ಪ್ರೇಕ್ಷಕ ನೋಡೋದು ಒಬ್ಬ ಡೈರೆಕ್ಟ್ರ್ ಕೆಲಸನೇ. ಅಲ್ಲೂ ಅಫ್ಕೋರ್ಸ್ ಒಬ್ಬ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ನ ನೋಡಿ ಅವರು ಮೆಸ್ಮರೈಸ್ ಆಗಿರ್ಬೋದು, ಬಟ್ ಅದ್ರ ಹಿಂದೆನೂ ಒಬ್ಬ ಡೈರೆಕ್ಟ್ರ್ ಕೆಲಸನೇ ಇರುತ್ತೆ, ಒಬ್ಬ ರೈಟ್ರ್ ಕೆಲಸನೇ ಇರುತ್ತೆ. ಸೊ 21ಕ್ಕೆ ನಾನು ಹೇಳೋದು ಬೇಡ, ಗುರುವಾರ ಕೆಲಸ ನಿಮಗೆ 21ನೇ ತಾರೀಕು ಮೇಲೆ ಗೊತ್ತಾಗುತ್ತೆ. ಓಕೆ ಸರ್, ಸೋನಲ್ ಮಂತ್